ಕಳೆದ 2-3 ದಿವಸದಿಂದ ಕರ್ನಾಟಕದಲ್ಲಿ ನಾಬಾರ್ಡ್ ವಿಷಯವಾಗಿ ಕೋಆಪರೇಟಿವ್ ಸೆಕ್ಟರ್ಗೆ ಏನು ಕೃಷಿ ಸಾಲವನ್ನು ಕೊಡಬೇಕು ಅದರ ಬಗ್ಗೆ ಚರ್ಚೆ ಆಗ್ತಾಯಿದೆ. ಇವತ್ತು ಸಹಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರನ್ನ ಭೇಟಿ ಮಾಡಿ ಕೃಷಿ 2023-24ನೇ ಸಾಲಿನಲ್ಲಿ ನಾಬಾರ್ಡ್ ಕೃಷಿ ಚಟುವಟಿಕೆಗಳಿಗೆ 5,600 ಕೋಟಿ ಮೊತ್ತದ ರಿಯಾಯಿತಿ ದರದ ಸಾಲದ ಮಿತಿಗೆ ಅನುಮೋದನೆ ನೀಡಿತ್ತು. 2024-25 ಸಾಲಿನಲ್ಲಿ 9,162 ಕೋಟಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರು. ನಾಬಾರ್ಡ್ ಕೃಷಿ ಚಟುವಟಿಕೆಗೆ ಕೇವಲ 2,340 ಕೋಟಿ ರಿಯಾಯಿತಿ ದರದ ಸಾಲವನ್ನು ಅನುಮೋದಿಸಿದೆ. ಇದು ಕಳೆದ ವರ್ಷಕ್ಕಿಂತ 58% ಕಮ್ಮಿಯಾಗಿದೆ ಅಂತ ಇವರು ಇವತ್ತು ದಿಸ್ ಇಸ್ ದಿ ಮೇನ್ ಆಪರೇಟಿವ್ ಪೋರ್ಷನ್. ನಾಬಾರ್ಡ್ದವರು ಸಾಲ ಏನು ಕೋಆಪರೇಟಿವ್ಗಳಿಗೆ ಫೈನಾನ್ಸಿಂಗ್ ಮಾಡಿ ಕೋಆಪರೇಟಿವ್ ಪ್ರಯಾರಿಟಿ ಸೆಕ್ಟರ್ಗೆ ಅರ್ಥಾತ್ ಅಗ್ರಿಕಲ್ಚರಲ್ಗೆ ಲೋನ್ ಕೊಡ್ತಾರೆ. ಇದು ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಅಂತಿಲ್ಲ. ಮುಖ್ಯಮಂತ್ರಿಗಳು ತಮ್ಮ ಮೇಲೆ ಬಂದಿರುವ ಆರೋಪ, ತಮ್ಮ ಸರ್ಕಾರದ ಮಿಸ್ಗವರ್ನೆನ್ಸು, ದುರಾಡಳಿತ, ಭ್ರಷ್ಟಾಚಾರ ಇವನ್ನೆಲ್ಲವನ್ನೂ ಮರೆಮಾಚಲಿಕ್ಕೆ ಅಥವಾ ಡೈವರ್ಟ್ ಮಾಡಲಿಕ್ಕೆ, ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಆರೋಪಗಳನ್ನು ಮಾಡ್ಕೋತಾನೆ ಇರ್ತಾರೆ. ಈ ವಿಷಯದಲ್ಲಿ ಬಹಳ ಕ್ಲಿಯರ್ ಆಗಿರುವಂಥದ್ದು ಏನಂದ್ರೆ, ಬಹಳ ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗಿನಿಂದನೂ ಸಹಿತ ಬಂದಿರುವಂಥ ಸಿಸ್ಟಮ್ ಏನು ಅಂತಂದರೆ, ಯಾವಾಗಲೂ ಬ್ಯಾಂಕ್ಗಳು, ವೆದರ್ ಇಟ್ ಈಸ್ ನ್ಯಾಷನಲೈಸ್ ಬ್ಯಾಂಕ್, ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಮತ್ತು ಪ್ರೈವೇಟ್ ಸೆಕ್ಟರ್ದಲ್ಲಿರುವಂಥ ಬ್ಯಾಂಕ್ಗಳಿಗೂ ಪ್ರಯಾರಿಟಿ ಸೆಕ್ಟರ್ದಲ್ಲಿ ನೀವು ಇಷ್ಟು ಲೋನ್ ಕೊಡಬೇಕು, ಅಗ್ರಿಕಲ್ಚರಲ್ಗೆ ಇಷ್ಟು ಕೊಡಬೇಕು ಅಂತ ಇರ್ತದೆ. ದಟ್ ಈಸ್ 40% ಈಸ್ ಫಾರ್ ದಿ ಅಗ್ರಿಕಲ್ಚರಲ್. ಈ ಅಗ್ರಿಕಲ್ಚರಲ್ದೇನು 40% ಕೊಡ್ತಾರೆ. ಬ್ಯಾಂಕ್ಗಳು ಸಪೋಸ್ ಫಾರ್ ಎಕ್ಸಾಂಪಲ್ ಭಾಳ ಕ್ಲಿಯರಾಗಿ ತಿಳಿಯುವ ಹಾಗೆ ಹೇಳಬೇಕಂದ್ರೆ, ಬ್ಯಾಂಕ್ಗಳು ಉದಾಹರಣೆಗೆ ಕೆನರಾ ಬ್ಯಾಂಕು 40% ಅವರು ಅಗ್ರಿಕಲ್ಚರಲ್ ಲೋನ್ ಕೊಡಲಿಲ್ಲ ಅಂತಂದರೆ, ದ್ಯಾಟ್ RBI will withdraw from the Canara Bank and that they will give it to the NABARD. And ಈ ನಾಬಾರ್ಡ್ ಏನು ಮಾಡ್ತದೆ ಆಮೇಲೆ, ದ್ಯಾಟ್ ಇನ್ ಟರ್ನ್ ದೇ ಗೇವ್ ಇಟ್ ಟು ದಿ ಸ್ಟೇಟ್ ಕೋಆಪರೇಟಿವ್ದಲ್ಲಿ ಏನೊಂದು ಬ್ಯಾಂಕ್ ಇರ್ತದೆ, ಆ ಬ್ಯಾಂಕ್ ಮೂಲಕ ದೇ ವಿಲ್ ಗಿವ್ ಇಟ್ ಟು ದಿ ಆಲ್ ಅದರ್ ಕೋಆಪರೇಟಿವ್ ಸೊಸೈಟೀಸ್, ಬ್ಯಾಂಕ್ ಆ್ಯಂಡ್ ಎವ್ರಿಥಿಂಗ್. ಈಗ ಸಪೋಸ್ all the bank, if they give more lending, priority sector lending 40% ಅವ್ರು ಮಾಡಿದರೆ, ನ್ಯಾಚುರಲಿ ನಾಬಾರ್ಡಕ್ಕೇನು ನಾವು ಲೋನು ನಾಬಾರ್ಡಕ್ಕೇನು ಫೈನಾನ್ಸ್ ಮಾಡ್ತದೆ RBI, ಅದು ಕಮ್ಮಿ ಆಗ್ತದೆ. ಹಾಗಾಗಿ ಆ್ಯಕ್ಚುಲಿ ಸಿದ್ದರಾಮಯ್ಯನವರು ಇದು ಗೊತ್ತಿದ್ದು ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು. ಯಾಕಂದರೆ ಬ್ಯಾಂಕ್ಸ್ ಹ್ಯಾವ್ ಡನ್ ವೆರಿ ಗುಡ್. ಈಗ GLC ಇನ್ ಕರ್ನಾಟಕ ಗ್ರೌಂಡ್ ಲೆವೆಲ್ ಏನಂತ ಕ್ರೆಡಿಟ್, ಗ್ರೌಂಡ್ ಲೆವೆಲ್ ಕ್ರೆಡಿಟು ಕರ್ನಾಟಕದಲ್ಲಿ ಇವ್ರದ್ದು ಗ್ರೌಂಡ್ ಲೆವೆಲ್ ಕ್ರೆಡಿಟ್ 8 ಇದ್ದಿದ್ದು 8.15% ಆಗಿದೆ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದರೆ ಕರ್ನಾಟಕದ ಮಟ್ಟಿಗೆ 8 to 8.15. ಹೀಗಾಗಿ ಓವರಾಲ್ ಏನು ಅವೈಲೇಬಿಲಿಟಿ ಆಫ್ ದಿ ಫಂಡ್ ನಾಬಾರ್ಡ್ದಾಗಿದೆ, ಅದು ಹೋದ ವರ್ಷಕ್ಕಿಂತ ಕಮ್ಮಿ ಆಗಿದೆ ಇಡೀ ದೇಶಾದ್ಯಂತ. ಈ ಇದರದ್ದೇನಿದೆಯಲ್ಲ, ಬ್ಯಾಂಕ್ಗಳು ಪರ್ಫೆಕ್ಟಾಗಿ ಪ್ರಯಾರಿಟಿ ಸೆಕ್ಟರ್ಗೆ ಲೋನ್ ಕೊಟ್ಟಿದ್ದಾರೆ. ದಟ್ ವಾಸ್ ಅವರ್ ಇಂಟೆನ್ಷನ್ ಆಲ್ಸೋ. ದ ಇಂಟೆನ್ಷನ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ದಟ್ ಬ್ಯಾಂಕ್ ಶುಡ್ ಫೈನಾನ್ಸ್. ಸೊ ಬ್ಯಾಂಕ್ ಫೈನಾನ್ಸ್ ಮಾಡ್ತಿರಲಿಲ್ಲ ಮೊದಲು. ಯಾವಾಗ ಬ್ಯಾಂಕ್ಗಳು ಫೈನಾನ್ಸ್ ಮಾಡೋದಲ್ಲ, ದ್ಯಾಟ್ ಅಮೌಂಟ್ ವಿಲ್ ಬಿ ವಿತ್ಡ್ರಾನ್ ಫ್ರಮ್ ದಿ RBI ಫ್ರಮ್ ದಿ ರೆಸ್ಪೆಕ್ಟಿವ್ ಬ್ಯಾಂಕ್ಸ್, ವೆದರ್ ಇಟ್ ಈಸ್ ಪ್ರೈವೇಟ್ ಶೆಡ್ಯೂಲ್ಡ್ ಬ್ಯಾಂಕ್, ವೆದರ್ ಇಟ್ ಈಸ್ ನ್ಯಾಷನಲೈಸ್ಡ್ ಬ್ಯಾಂಕ್
ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಡಿಪೆಂಡಿಂಗ್ ಆನ್ ದೇರ್ ಟಾರ್ಗೆಟ್. ಬೇರೆ ಬೇರೆ ಬ್ಯಾಂಕ್ಗಳಿಗೆ ಬೇರೆ ಬೇರೆ, ಈಗ ಉದಾಹರಣೆಗೆ ರೂರಲ್ ಬ್ಯಾಂಕಿಗೆ 75% ದೇ ಹ್ಯಾವ್ ಟು ಗಿವ್. ರೂರಲ್ ಬ್ಯಾಂಕ್ ದೇ ಹ್ಯಾವ್ ಟು ಗಿವ್ 75% ಟು ದಿ ಅಗ್ರಿಕಲ್ಚರಲ್ ಸೆಕ್ಟರ್ ಪ್ರಯಾರಿಟಿ. ಮತ್ತು ಉಳಿದಿರೋದು ಅದರದ್ದು 40%. ಉಳಿದ ಬ್ಯಾಂಕ್ಗಳು 40%. ಈಗ ಯಾವುದೋ ಒಂದು ರೂರಲ್ ಬ್ಯಾಂಕ್ ಮಾಡಿಲ್ಲ ಅಂತಂದರೆ ದ್ಯಾಟ್ ಮಚ್ ವಿಲ್ ಬಿ ವಿತ್ಡ್ರಾನ್ ಫ್ರಮ್ ದಟ್ ಬ್ಯಾಂಕ್ ಆ್ಯಂಡ್ ದ್ಯಾಟ್ ವಿಲ್ ಬಿ ಗಿವನ್ ಟು ದಿ ನಬಾರ್ಡ್. ಸೊ ಹಾಗಾಗಿ ಈ ಸರ್ತೆ ಎಲ್ಲ ಕಡೆ ಚೆನ್ನಾಗಾಗಿರೋದ್ರಿಂದ ಈಗ ಇವರೇನು ಚಿರಾಟ ಮಾಡ್ತಾ ಇದ್ದಾರೆ, ಇದರದ್ದೊಂದು ರಿಟರ್ನ್ ಸ್ಟೇಟ್ಮೆಂಟು ನಾನು ನಿಮಗೆ ಮಾಡಿ ಕಳಿಸ್ತೀನಿ ಏನೇನಿದೆ ಅಂಥೇಳಿ. ಯಾಕಂದರೆ ಇವು ಬೇರೆ ಬೇರೆ ಪೇಪರ್ದಲ್ಲಿ ಬೇರೆ ಬೇರೆ ಮಾಹಿತಿಗಳಿದೆ, ಸಂಖ್ಯೆ ಎಲ್ಲ ಕಡೆ ಒಂದೇ ಇದೆ, ಮಾಹಿತಿಗಳು ಇದರಲ್ಲಿ ಒಂದಿಷ್ಟು ರೆಲಿವೆಂಟ್ ಮಾಹಿತಿ ಇದೆ, ಇದನ್ನೆಲ್ಲ ಒಂದು ಕಡೆ ಮಾಡಿ ನಿಮ್ಗೆ ಕಳಿಸ್ತೀನಿ. ಈಗ ಗುಜರಾತ್ದಲ್ಲಿ ಕಳೆದ ಸರ್ತಿ 1800 ಕೋಟಿ ಇತ್ತು, ಈ ಸರ್ತಿಯಲ್ಲಿ 1070 ಕೋಟಿ ಆಗಿದೆ. ಆ ನಂತರ ರಾಜಸ್ಥಾನದಲ್ಲಿ ಈಗ ಸದ್ಯ ನಮ್ಮದು ಸರ್ಕಾರ ಇದೆ, ಅಲ್ಲಿಯೂ ನಾನು ಯಾಕೆ ಮೊದಲು ನಮ್ಮದು ಹೇಳ್ತಾ ಇದ್ದೇನೆಂದರೆ ಇದು ಕರ್ನಾಟಕಕ್ಕೆ ಒಂದೇ ಆಗಿದೆ ಅನ್ನೋ ರೀತಿಯಲ್ಲಿ ಇವರು ಪ್ರೊಜೆಕ್ಟ್ ಮಾಡ್ತಾಯಿದ್ದಾರೆ. ರಾಜಸ್ಥಾನದಲ್ಲಿ ಕಳೆದ ಬಾರಿ 4792 ಕೋಟಿ ರೂಪಾಯಿ ಇತ್ತು, ಈ ಸರ್ತಿ 2070 ಕೋಟಿ ರೂಪಾಯಿ ಆಗಿದೆ. ಉತ್ತರ ಪ್ರದೇಶದಲ್ಲಿ ಎಷ್ಟು ಸರ್? 2070 ಕೋಟಿ ರೂಪಾಯಿ ಆಗಿದೆ. ಉತ್ತರ ಪ್ರದೇಶದಲ್ಲಿ ಹೋದ ಸಾವಿರದ 2700 ಕೋಟಿ ರೂಪಾಯಿ ಇತ್ತು, 2700 ಕ್ರೋರ್ಸ್, ಈ ಸರ್ತಿ 920 ಕೋಟಿ ಆಗಿದೆ. ಕರ್ನಾಟಕದಲ್ಲಿ ಕಳೆದ ಬಾರಿ 5600 ಕೋಟಿ ಇತ್ತು, ಈ ಸರ್ತಿ 2440 ಕೋಟಿ ರೂಪಾಯಿ ಆಗಿದೆ. ಓವರಾಲ್ ಈ ನಬಾರ್ಡ್ಗೆ ಬಿಕಾಸ್ ಬ್ಯಾಂಕ್ಸ್ ಆಫ್ ಫೈನಾನ್ಸ್ ಸಾಲದ ಪ್ರಮಾಣ ಬ್ಯಾಂಕ್ಗಳಿಂದ ಸರಿಯಾಗಿದೆ, ಅವಶ್ಯಕತೆ ಬ್ಯಾಂಕ್ಗಳು ಕೊಡ್ತಾ ಇದ್ದಾವೆ. ಆದ್ದರಿಂದ ಇಟ್ ಈಸ್ ಫ್ಯಾಕ್ಚುಲಿ ಇನ್ಕರೆಕ್ಟ್ ರಿಗಾರ್ಡಿಂಗ್ ದಿ ಫೈನಾನ್ಸ್ ಟು ದಿ ಕೋಆಪರೇಟಿವ್. ದಿ ಕನ್ಸೆಷನಲ್ ರೀಫೈನಾನ್ಸ್ ಅಲೋಕೇಶನ್ ಈಸ್ ಲೆಸ್ಸರ್ ದಿಸ್ ಇಯರ್ ಕಾನ್ಸಿಕ್ವೆಂಟ್ ಟು ದಿ ಲೆಸ್ಸರ್ ಶಾರ್ಟ್ಫಾಲ್ ಅಮೌಂಟ್ ಇನ್ ದಿ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಟು ಬೈ ದಿ ಬ್ಯಾಂಕ್ ಫಾರ್ ದಿ ಶಾರ್ಟ್ ಟರ್ಮ್ ಸೀಸನಲ್ agricultural operation. The allocation has come down by 50% from 50,000 crores last year to 25,000 for the current year. ಸರ್, ಬಟ್ ಸ್ಟೇಟ್ ಹೇಳೋದು ಅವರು 3 lakhs ಕ್ಯಾಪ್ ಇದೆ ಅಲ್ಲ ಸರ್, ವಿದೌಟ್ ಇಂಟ್ರೆಸ್ಟ್ ಕೊಡ್ತಾರೆ ಅಂತ. ಅದನ್ನು ಬ್ಯಾಂಕ್ಗಳು ಕೊಡ್ತಾವ? ಬ್ಯಾಂಕ್ಗಳು ಇಂಟ್ರೆಸ್ಟ್ ಸಬ್ವೆನ್ಷನ್ ಕೊಡೋದೇನಿದೆಯಲ್ಲ, ಭಾರತ ಸರ್ಕಾರ ಏನು 7% ಅಗ್ರಿಕಲ್ಚರಲ್ ಲೋನ್ಗೆ ನಾವು ಚಾರ್ಜ್ ಮಾಡ್ತೀವಿ, 3% ಇಂಟ್ರೆಸ್ಟ್ ಸಬ್ವೆನ್ಷನ್ ನಾವು ಎಲ್ಲಿಂದಾದರೂ ಕೊಡ್ತೀವಿ, ವೆದರ್ ಇಟ್ ಈಸ್ ಫ್ರಮ್ ಕಮರ್ಷಿಯಲ್ ಬ್ಯಾಂಕ್, ನ್ಯಾಷನಲೈಸ್ಡ್ ಬ್ಯಾಂಕ್ or through cooperative bank, wherever it is, government is giving. Government of India is giving 3% interest subvention. So that all such schemes are continued. There is no issue in that. ಅದರಲ್ಲಿ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಇಲ್ಲ. ಆದರೆ ಇವರಿಗೆ ಒಂದು ನಾನ್ ಇಶ್ಯೂ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ, ಯಾಕಂದರೆ ಇವ್ರ ಹಣೆ ಬರ ಏನಿದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಈಗ ಕರ್ನಾಟಕ ರಾಜ್ಯ ಸರ್ಕಾರದ್ದು 3,71,000 ಕೋಟಿ ರೂಪಾಯಿ ಬಜೆಟ್ ಮಂಡಿಸಿದ್ದಾರೆ. ಬಜೆಟ್ ಮಂಡಿಸಿ ಇವರು ನಮಗೆ ಕಮ್ಮಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರು 3,71,000 ಕೋಟಿ ರೂಪಾಯಿ ಬಜೆಟ್ ಇದ್ದವರು ನೇರವಾಗಿ ರೈತರ ಕೈಗೆ ಹೋಗ್ತಾ ಇದ್ದಂಥ ಕೃಷಿ ಸಮ್ಮಾನ ನಿಧಿ ಯೋಜನೆಗೆ 4,000 ರೂಪಾಯಿಯನ್ನು ಯಡಿಯೂರಪ್ಪನವ್ರು ಕೊಡ್ತಾಯಿದ್ರು, ಅವ್ರು ಶುರು ಮಾಡಿದ್ದು, ಅದನ್ನು ಬಂದ್ ಮಾಡಿದ್ದಾರೆ. ಹಾಲಿನ ದರ ಜಾಸ್ತಿ ಮಾಡಿದರು, ಆದರೆ ಹಾಲಿಗೇನು ಸಹಾಯಧನ ಹಾಲು ಉತ್ಪಾದಕರಿಗೆ ರೈತರಿಗೆ ಕೊಡ್ತಾಯಿದ್ರು, ಅದು ಬಂದ್ ಮಾಡಿದ್ದಾರೆ.